ಆಡಿಸ್ಕೊಂಡು ನಾವು ಕೂಡ ಮನೆಗೆ ವಾಪಸ್ ಆಗುತ್ತೆ. ಹಾಯ್ ಎಲ್ಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಲಾಲ್ಬಾಗ್ ಹೋಗ್ತಾ ಇದ್ದೀನಿ. ನೋಡಿ, ನನ್ನ ಪಾಪು ಮತ್ತು ಅವಳು ನಮ್ಮ ಅಕ್ಕ ಮಗಳು, ಇವರಿಬ್ಬರು ಟ್ವಿನ್ಸು. ಸೊ ಅದಾದಮೇಲೆ ನಮ್ಮ ಅಕ್ಕ ನಮ್ಮ ಅಕ್ಕ ಮತ್ತು ಅಲ್ಲಿದ್ದಾರಲ್ವ, ಅವ್ರ ಹೆಸರು ಸಹನಾ ಅಂತ ಹೇಳಿ, ಅವರು ಮಗುನ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಅತ್ತೆಯವರು ಅಲ್ಲಿದ್ದಾರೆ, ಮತ್ತು ಇನ್ನೊಬ್ಬರು ಬಂದಿದ್ದಾರೆ. ಟೋಟಲ್ ನಾವು 10 ಜನ ಹೋಗ್ತಾ ಇರೋದು, ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು. ಇವತ್ತು ನನ್ನ ಹಸ್ಬೆಂಡ್ ಜೊತೆ ಹೋಗ್ತಾ ಇರೋದು. ನಾನು ನನ್ನ ಹಸ್ಬೆಂಡು ಪಾಪುನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಲಾಲ್ಬಾಗ್ ಫ್ಲವರ್ ಶೋಗೆ. ಬಟ್ ಆದರೆ ಅನ್ಎಕ್ಸ್ಪೆಕ್ಟೆಡ್ಲಿ ನಮ್ಮ ಅಕ್ಕ ಕೂಡ ಕೇಳಬೇಕು ಅಂದ್ಕೊಂಡ್ಲಂತೆ. ನನ್ನ ಹಸ್ಬೆಂಡು ಹೆಣ್ಮಕ್ಳ ಜೊತೆ ನಾನೇನು ಹೋಗು ಅಂತ ಹೇಳ್ಬಿಟ್ಟು ಅವ್ರು ಬರಲ್ಲ ಅಂದ್ಬಿಟ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವೇ ಹೋಗ್ತಾ ಇದ್ದೀವಿ. ಈ ಕಂಡಕ್ಟರ್ ಅಂತೂ ಸಖತ್ತು ಫ್ರೆಂಡ್ಲಿ ಆಗಿರ್ತಾರೆ. ಸೊ ಪಾಪ ಬಂದ ತಕ್ಷಣ ಚೆನ್ನಾಗಿ ಮಾತಾಡ್ಸಿದ್ರು. ಅದಾದಮೇಲೆ ನಾನು ನಿಮಗೆ ಅಲ್ಲೋದ್ಮೇಲೆ ವೀಡಿಯೋನ ಶೂಟ್ ಮಾಡ್ತೀನಿ. ಇವತ್ತು ಯಾವುದೇ ರೀತಿ ನನ್ನ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಲಿಲ್ಲ, ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು. ಅಲ್ಲಿ ಹೋಗ್ಬಿಟ್ಟು ನಿಮಗೆ ಲಾಲ್ಬಾಗ್ ಫ್ಲವರ್ ಶೋನ ತೋರಿಸ್ತೀನಲ್ವ, ಸೊ ಅದು ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದ್ಸಲ ಹೋಗಿದ್ದೀನಿ, ಬಟ್ ಇವತ್ತು ರಶ್ ಇರುತ್ತೆ ಅಂದ್ಕೊಂಡಿದ್ದೀನಿ. ನಾಳೆನೇ ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಸೊ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಅಡ್ವಾನ್ಸ್ ಆಗಿ ಗೈಸ್. ಅಪ್ಪು ನಾವೆಲ್ಲಿ ಹೋಗ್ತಾ ಇರೋದು? ಹೌದಾ, ಡ್ಯಾಡಿ ಜೊತೆ ಯಾಕೆ ಬಂದಿಲ್ಲ ನೀನು? ಡ್ಯಾಡಿ ಯಾಕೆ ಬಂದಿಲ್ಲ ನಿನ್ನ ಜೊತೆ ಇವತ್ತು? ನೀನು ಮಾತಾಡು ಫಸ್ಟು. ಊಟ ಮಾಡು ಅಂದರೆ ಊಟ ಮಾಡ್ತೀರಾ? ಇದು ಬಿಸ್ಕೆಟ್ಸ್ ತಿನ್ಕೊಂಡಿದ್ದಾನೆ, ಅದು ಕೂಡ ಯಾಕೋ ತಿಂತಾ ಇಲ್ಲ. ಎಲ್ಲ ಹೊಟ್ಟೆ ನೋವು ಸ್ಟಾರ್ಟ್ ಆದಂಗಿದೆ ಅವನಿಗೆ, ಗೊತ್ತಿಲ್ಲ. ಅದು ಆಮೇಲೆ ನಮ್ಮ ಅತ್ತೆಯವರು ಕೂಡ, ನಮ್ಮ ಅತ್ತೆಯವ್ರನ್ನ ಕರೆದಿದ್ದಿಲ್ಲ. ಆಮೇಲೆ ಮಾರ್ನಿಂಗ್ ಹೇಳಿದೆ ಬರ್ತೀರಾ ಅಂತ, ಅವರು ಕೂಡ ಬಂದರು. ಸೊ ಬನ್ನಿ ಗೈಸ್, ಲಾಲ್ಬಾಗ್ ಹತ್ರ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಬಸ್ಸಲ್ಲಿ ನಮ್ಮ ಅದೃಷ್ಟಕ್ಕೆ ಸೀಟುಗಳೆಲ್ಲ ಸಿಕ್ಬಿಡ್ತು. ಡೈರೆಕ್ಟಾಗಿ ಬಸ್ ಹತ್ತಿದ್ದೀವಿ, KR ಮಾರ್ಕೆಟ್ ಬಸ್ ಹತ್ತಿದ್ದೀವಿ. ಸೊ ಡೈರೆಕ್ಟಾಗಿ ಲಾಲ್ಬಾಗ್ ಹತ್ರ ಟಿಕೆಟ್ ತೊಗೊಂಡಿರೋದು, ಎಲ್ಲ ಫ್ರೀ ಟಿಕೆಟ್ ಅಲ್ಲ. ಸೊ ಅದಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಇವತ್ತು ಕ್ಲೀನಾಗಿ ತೋರಿಸ್ತೀನಿ ಗೈಸ್ ಫ್ಲವರ್ ಶೋ. ಯಾರ್ಯಾರು ಫ್ಲವರ್ ಶೋಗೆ ಬರೋಕ್ಕಾಗಲ್ವೋ ಅವರೆಲ್ಲ ಅದನ್ನು ನೋಡಿ ಖುಷಿ ಪಡಿ. ಗೈಸ್, ಇವಾಗ ನಾವು ಲಾಲ್ಬಾಗ್ ಹತ್ರ ಬಂದಿದ್ದೀವಿ. ಸೊ ಇದು 217ನೇ ಫ್ಲವರ್ ಶೋ ಲಾಲ್ಬಾಗಲ್ಲಿ ಮಾಡ್ತಾ ಇರೋದು. ಸೊ ಹಾಗೆ ವಾಲ್ಮೀಕಿ ಅವರ ಕಾನ್ಸೆಪ್ಟ್ ಇಟ್ಕೊಂಡು ಅದರ ಬೇಸ್ ಮೇಲೆ ಫ್ಲವರ್ ಶೋನ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಮತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಜನ ಜಾಸ್ತಿ ಇದ್ರು. ಕಂಪೇರ್ ಟು ಇವತ್ತು ಮಾಡಿದ್ರೆ ನಾಳೆ ಇನ್ನೂ ಜನ ಜಾಸ್ತಿ ಇರ್ತಾರೆ. ಈ 27ನೇ ತಾರೀಕುವರೆಗೂ ಈ ಒಂದು ಫ್ಲವರ್ ಶೋ ಇರುತ್ತೆ. ನಾರ್ಮಲ್ ಡೇಸಲ್ಲಿ ಆದರೆ 80 ರೂಪಾಯಿ, ಮತ್ತು ವೀಕೆಂಡ್ಸಲ್ಲಿ ಆದರೆ 100 ರೂಪಾಯಿ, ಮತ್ತು 30 ರೂಪಾಯಿ ಮಕ್ಕಳಿಗೆ. ಆಮೇಲೆ ಒಳಗಡೆ ಬಂದರೆ ಫುಡ್ ಅಲೋ ಇರಲಿಲ್ಲ. ಸ್ವಲ್ಪ ಗಿಮಿಕ್ ಮಾಡಿ ಹಾಗೂ ಹೀಗೂ ಬೇರೆ ಗೇಟಿಂದ ತಗೊಂಡು ಬಂದು ನಾವು ಇಲ್ಲೆಲ್ಲ ಊಟ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಬರೋ ಅಷ್ಟರಲ್ಲಿ 12:45 ಆಗಿತ್ತು. ಸೊ ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ತಿನ್ನಿಸ್ಬಿಡೋಣ, ಆಮೇಲೆ ಬೇಕಾದ್ರೆ ನಾವು ನೋಡ್ಬೋದು ಅಂತ ಹೇಳಿಬಿಟ್ಟು ಫಸ್ಟು ಊಟಕ್ಕೆ ಅಂತ ಬಂದಿದ್ದೀವಿ. ನಾವೆಲ್ಲರೂ ಮನೆಯಿಂದಲೇ ತೊಗೊಂಡು ಬಂದುಬಿಟ್ಟಿದ್ವಿ. ಈಗ ಊಟ ಎಲ್ಲ ಮುಗಿಸ್ಕೊಂಡು ನೋಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಬಂದ ತಕ್ಷಣ ಇಲ್ಲಿ ವಾಲ್ಮೀಕಿ ಅವ್ರದ್ದು ಪೋಸ್ಟ್ ಇತ್ತು. ಸೊ ಇಲ್ಲಿ 1-2 ಫೋಟೋಸ್ ಇಟ್ಕೊಂಡು ಆಮೇಲೆ ಎಂಟ್ರೆನ್ಸಲ್ಲೇ ಈ ರೀತಿ ನಮಗೆ ಫ್ಲವರ್ ಶೋ ಡೆಕೋರೇಷನ್ ಮಾಡಿದ್ರು. ಸೊ ಅದಕ್ಕೆ ಇದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಕ್ಕೆ ನಾನು ಈ ಒಂದು ಲಾಲ್ಬಾಗ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ಬರೋದಕ್ಕೆ ಆಗೋದಿಲ್ಲ. ಕೆಲವೊಬ್ಬರು ಮನೆಗಳಲ್ಲಿ ರಶ್ ಇರುತ್ತೆ, ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿರ್ತಾರೆ. ಸೊ ಅಟ್ಲೀಸ್ಟ್ ನಾವು ಎಲ್ಲೂ ಹೋಗೋದಿಲ್ಲ ಅಲ್ವಾ. ಈ ರೀತಿ ವಿಡಿಯೋ ಮುಖಾಂತರ ತುಂಬ ಜನ ನೋಡ್ತೀರಾ. ಸೊ ಅದಕ್ಕೋಸ್ಕರ ನಾನು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಟ್ ಇಲ್ಲಿ ಕರ್ಕೊಂಡು ಬಂದರೆ ಮಕ್ಕಳ ಹತ್ರ ಮಾತ್ರ ಸಿಕ್ಕಾಪಟ್ಟೆ ಖರ್ಚು ಮಾಡಬೇಕಾಗುತ್ತೆ. ಬಂದ ತಕ್ಷಣ ನನ್ನ ಮಗ ಐಸ್ ಕ್ರೀಮ್ ಕೇಳ್ದ, ನಮ್ಮ ಅಕ್ಕ ಮಕ್ಕಳು ಕಾರ್ನ್ ಕೇಳ್ತಿದ್ರು. ಸೊ ಎಲ್ಲ ಕೊಡಿಸ್ಕೊಂಡು ಇವಾಗ ಒಳಗಡೆ ಕರ್ಕೊಂಡು ಹೋಗಬೇಕು. ಸೊ ನಾನು ಬಂದಿರೋದು, ಇದು ನಾವು ಇಳಿದಿದ್ದು 2ನೇ ಗೇಟ್ ಹತ್ರ. ಇಲ್ಲಿ ನೋಡಿ ಕ್ಲಾಕ್ ಇರುತ್ತಲ್ವಾ, ಸೊ ಈ ಕ್ಲಾಕ್ ಎಲ್ಲನೂ ಈ ರೀತಿ ಇತ್ತು. ಸೊ ಇದೆಲ್ಲ ನಾರ್ಮಲ್ ಡೇಸಲ್ಲೂ ಕೂಡ ಇರುತ್ತೆ. ಹಾಗೆ ಇಲ್ಲೆಲ್ಲ ಮುಂದೆ ಈ ರೀತಿ ಫ್ಲವರ್ ಡೆಕೋರೇಷನ್ ಮಾಡಿದರು. ಗೈಸ್, ಯಾವ ರೀತಿ ಇದೆ ಫ್ಲವರ್ ಡೆಕೋರೇಷನ್ ಅಂತ ಹೇಳ್ಬಿಟ್ಟು ನಾನು ಮಾತಾಡೋದಕ್ಕಿಂತಲೂ ನಿಮ್ಗೆ ಹೇಳ್ದಾಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಫುಲ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಗೈಸ್.
ಗೈಸ್ ಈಗ ಗ್ಲಾಸ್ ಹೌಸಲ್ಲೆಲ್ಲ ಫ್ಲವರ್ ಶೋ ತೋರಿಸಿದಾಯ್ತಲ್ವಾ. ಸೊ ಇದು ಔಟ್ಸೈಡು ಈ ರೀತಿ ಡೆಕೋರೇಷನ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡ್ಕೊಟ್ಟಿದ್ದಾದ್ಮೇಲೆ ಪಾಪುಗಳನ್ನೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನಾವು ಕೂಡ ಮನೆಗೆ ವಾಪಸ್ ಆಗೋಕ್ಕೆ ರೆಡಿ ಆದ್ವಿ. ಸೊ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮಗೂ ಕೂಡ ನಾನು ಇಲ್ಲಿ ಬಂದು ನೋಡಿದಷ್ಟೇ ಖುಷಿ ಆಗಿದೆ ಅನ್ಕೊಂಡಿದ್ದೀನಿ. ಗೈಸ್ ಇವಾಗ ಲಾಲ್ಬಾಗ್ ಎಲ್ಲ ನೋಡಿದಾಯ್ತು, ನೋಡಿದ್ರಲ್ವಾ ನೀವು ಹೇಗಿತ್ತು ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮನೆಗೆ ಹೋಗಿ ವಿಡಿಯೋನ ಕಂಪ್ಲೀಟ್ ಮನೆಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡೋಷ್ಟು ಪೇಷನ್ಸಿ ನನಗೂ ಇಲ್ಲ. ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೊ ಎಲ್ಲರೂ ಒಂದೊಂದು ಕಡೆ ಬರ್ತಾಯಿದ್ದಾರೆ ನೋಡಿ. ಅವರು ಆ ಕಡೆ ಬರ್ತಾಯಿದ್ದಾರೆ, ನಮ್ಮ ಅಕ್ಕ ಅವರು ಈ ಕಡೆ, ನಮ್ಮ ಅತ್ತೆಯವರು ಅಲ್ಲಿ ನೀರು ಹಿಡ್ಕೊಬರಕ್ಕೆ ಹೋಗಿದ್ದಾರೆ. ಸೊ ಪಾಪುನ ಏನು ಅವ್ನು ಅಷ್ಟೊಂದು ಕಾಟ ಕೊಟ್ಟಿಲ್ಲ, ಆದರೆ ಪರವಾಗಿಲ್ಲ, ಓಕೆ. ಬಟ್ ಆದರೂ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.